ಸ್ಟೇಟ್ ಪಾಲಿಟಿಕ್ಸ್ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಅನ್ನಲ್ಲ, ಆ ಸುದ್ದಿನೇ ನೋಡಿಕೊಂಡು ಉಳಿದ ಸುದ್ದಿಗಳಿಗೆ ಹೋಗೋಣ. ಏನೇನಾಗಿದೆ ಯೋಚನೆ ಮಾಡಿ. ನಾನು ಬರೀ ಕಾಂಗ್ರೆಸ್ಸಿಂದ ಅಷ್ಟೇ ಹೇಳ್ತಾ ಇದ್ದೀನಿ, ಆಡಳಿತ ಪಕ್ಷದ್ದು. ಶಾಸಕರುಗಳ ಒಂದು ತಂಡ ಹಲವು ವಿವಾದಗಳ ಮಧ್ಯದಲ್ಲೇ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪ್ರವಾಸ ಮಾಡ್ತಾ ಇದೆ. ಹೈನುಗಾರಿಕೆ ತಿಳ್ಕೊಳಕ್ಕೆ ಹೋಗಿದ್ದಾರಂತಲ್ಲ ಅವರು. ಆಕಳುಗಳ ಹಾಲು ಹೆಂಗೆ ಕರೀತಾರೆ, ಎಷ್ಟು ಹಾಲು ಕೊಡ್ತವೆ, ಮೇಕೆ ಹೆಂಗೆ ಸಾಕ್ತಾರೆ, ಅದಕ್ಕೇನು ತಿನ್ನಿಸ್ತಾರೆ ಎಲ್ಲ ಅಧ್ಯಯನ ಮಾಡೋದಕ್ಕೆ ಹೋಗಿದ್ದಾರೆ. ಹೋಗಿ ಬರಲಿ ಪಾಪ, ಅವ್ರಿಗೊಂದು ರಿಲ್ಯಾಕ್ಸೇಷನ್ ಅನ್ನೋದು ಬೇಕಾಗುತ್ತೆ. ಬಟ್ ಹೋಗಿರುವವರೆಲ್ಲರೂ ಕಾಂಗ್ರೆಸ್ಸಿನ ಶಾಸಕರು ಮತ್ತು ಸಿದ್ದರಾಮಯ್ಯನವರಿಗೆ ನಿಷ್ಠರು ಅನ್ನುವ ಕಾರಣಕ್ಕಾಗಿ ಆ ಪ್ರವಾಸದ ಬಗ್ಗೆ ಬರೀ ಮಾಧ್ಯಮದಲ್ಲಷ್ಟೇ ಅಲ್ಲ, ದೆಹಲಿ ಕಾಂಗ್ರೆಸ್ನಲ್ಲೂ ಒಂದು ವಿಶೇಷ ಆಸಕ್ತಿ ಇದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೋಗ್ತಾ ಇರುವ ಪ್ರತಿಯೊಬ್ಬರಿಗೂ ಫೋನ್ ಮಾಡಿದ್ರಂತೆ. ಯಾರ್ಯಾರು ಹೋಗ್ತಾ ಇದ್ದೀರಿ, ಯಾರು ಕಳಿಸ್ತಾ ಇದ್ದೀರಿ, ನಿಮ್ಮ ಟಿಕೆಟ್ ನೀವೇ ಮಾಡ್ಕೊಂಡ್ರಾ, ಬೇರೆಯವ್ರು ಯಾರು ಮಾಡಿಕೊಟ್ರಾ, ಯಾರು ಹೋಗಿ ಅಂತ ಹೇಳಿದ್ರ ಅಂತೆಲ್ಲ ಕೇಳಿದ್ರಂತೆ. ಇರಲಿ, ಅದೊಂದು ಪ್ರವಾಸ ಅದರ ಪಾಡಗದು ನಡೀತಾ ಇದೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂ ವಿಧಾನಸಭಾ ಚುನಾವಣೆಗಳ ವಿಶೇಷ ವೀಕ್ಷಕರಾಗಿ ನೇಮಕಗೊಂಡಿದ್ದಾರೆ. ಮೊನ್ನೆನೇ ಹೋದ್ರವರು ಕಾಮಾಖ್ಯ ದೇವಸ್ಥಾನದಲ್ಲಿ ಪ್ರಿಯಾಂಕಾ ಗಾಂಧಿಯವ್ರ ಜೊತೆಗೆ ಹೋಗಿ ಒಂದು ಪೂಜೆ ಮಾಡಿದ್ರು. ಹೆಂಗೆ ತಯಾರಿ ನಡೀತಾ ಇದೆ ಏನು ಅವ್ರು ನೋಡ್ಕೋತಾ ಇದ್ದಾರೆ ಅದನ್ನು. ಅದರ ಮಧ್ಯದಲ್ಲಿ ಇದೊಂದು ದಿಲ್ಲಿ ಭೇಟಿ ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು. ಯಾರ್ಯಾರಿದ್ದಾರೆ ಫೋಟೋದಲ್ಲಿ? ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಶಾಲು ಹೊದಿಸಿ ಬೊಕ್ಕೆ ಕೊಡ್ತಾ ಇರೋರು KN ರಾಜಣ್ಣ, ಮಾಜಿ ಸಚಿವರು, ಮಧುಗಿರಿ ಶಾಸಕರು. ಅವರ ಪಕ್ಕದಲ್ಲಿ ಸತೀಶ್ ಜಾರಕಿಹೊಳಿ ಅವರು. ಈ ಸರ್ಕಾರದ ಅತ್ಯಂತ ಪ್ರಭಾವಿಗಳ ಪಟ್ಟಿ ಅಂತ ಮಾಡಿದರೆ ಮೊದಲ 5ರಲ್ಲೋ 3ರಲ್ಲಿ ಬರ್ತಾರೆ ರೀ ಇವರು. ಅದರಲ್ಲೇನು ಬರ್ತಾರೆ ಸತೀಶ್ ಜಾರಕಿಹೊಳಿ ಅವರು. ಮುಖ್ಯಮಂತ್ರಿಗಳ ಮಗನೇ ಹೇಳಲಿಲ್ವಾ ನಮ್ಮ ತಂದೆ ಉತ್ತರಾಧಿಕಾರಿ ಆಗಬೇಕಾದವರು ಸತೀಶ್ ಜಾರಕಿಹೊಳಿ ಅವರು ಅನ್ನುವ ಸ್ಪಷ್ಟ ಅರ್ಥ ಬರುವಂಗೆ ಭಾಷಣನೇ ಮಾಡಲಿಲ್ವಾ? ಅವರಿದ್ದಾರೆ. ಉಳಿದಂತೆ ಇಬ್ಬರು ಶಾಸಕರಿದ್ದಾರೆ, ಕೋನರೆಡ್ಡಿ ಅವರು, ಇನ್ನೊಬ್ಬರು. ಈ ಭೇಟಿ ಇಲ್ಲಿ ಈ ಫೋಟೋದಲ್ಲಿರೋರಷ್ಟೇ ಅಲ್ಲ, ಅಲ್ಲಿಗೆ ಹೋಗಿರೋರು 5 ಜನ ಶಾಸಕರನ್ನ ಕರ್ಕೊಂಡು ಹೋಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. 12 ಜನ ಬೇರೆ ಬೇರೆ ಜಿಲ್ಲೆಗಳ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರುಗಳನ್ನು ಕರ್ಕೊಂಡು ಹೋಗಿದ್ದಾರೆ. ಯಾಕೆ? ಸತೀಶ್ ಜಾರಕಿಹೊಳಿ ಅವರು ನಾನು CM ರೇಸಲ್ಲಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಸಲ CM ರೇಸ್ನಲ್ಲಿಲ್ಲ ಅಂತ ಅವ್ರು ಹೇಳಿದ್ದು. 2028ರ ಚುನಾವಣೆಯ CM ರೇಸ್ನಲ್ಲಿ ನಾನಿರ್ತೀನಿ, ಈ ಸಲ ಇಲ್ಲ ಅಂತ ಹೇಳಿದ್ದಾರೆ. ಅವರ ಅಷ್ಟೂ ಪ್ರಯತ್ನ ಇರೋದು KPCC ಅಧ್ಯಕ್ಷರಾಗುವುದಕ್ಕೆ. ಸಂಘಟನೆ ಕೈಗೆ ತಗೋಬೇಕು ಅಂತಾರೆ ಅವರು. 12 ಜನ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರುಗಳನ್ನು ಒಟ್ಟಿಗೆ ಕರ್ಕೊಂಡು ದಿಲ್ಲಿಗೆ ಹೋಗಿರೋದು, ಇವರು KPCC ಅಧ್ಯಕ್ಷ ಸ್ಥಾನಕ್ಕೆ ಪ್ರಯತ್ನ ಪಡ್ತಾ ಇರೋದು ಒಂದಕ್ಕೊಂದು ಸಂಬಂಧ ಇಲ್ಲ ಅಂತೀರಾ? ಅರ್ಥ ಆಗೋರ್ಗೆ ಅರ್ಥ ಆಗುತ್ತದು. 5 ಜನ ಶಾಸಕರುಗಳನ್ನು ಜೊತೆ ಕರ್ಕೊಂಡು ಹೋಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ KN ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಅವರಿಬ್ಬರು ಕೂತ್ಕೊಂಡು ಮಾತುಕತೆ ಮಾಡಿದ್ರಂತೆ. ಎಲ್ಲ ಹೇಳಿದಾರು ಅವ್ರು, ರಾಜ್ಯದಲ್ಲಿ ಏನೇನಾಗ್ತಾ ಇದೆ, ಕಾಂಗ್ರೆಸ್ನಲ್ಲಿ ಏನೇನಾಗ್ತಾ ಇದೆ, ಇದು ಹಿಂಗೆ ಮುಂದುವರ್ಕೊಂಡು ಹೋದ್ರೆ ಪಕ್ಷಕ್ಕೆ ಎಷ್ಟು ದೊಡ್ಡ ಹೊಡೆತ ಬೀಳುತ್ತೆ, ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರಂತೆ, ಒಂದು ಕನ್ಕ್ಲೂಷನಿಗೆ ಬಂದಿದ್ದೀವಿ ನಾವು ಅಂದ್ರಂತೆ. ಒಂದು ಕನ್ಕ್ಲೂಷನಿಗೆ ಬಂದಿದ್ದೀವಿ. ಯಾವಾಗಲೂ ಈ ಪತ್ರಕರ್ತರು ಈ ರೀತಿಯ ಸುದ್ದಿ ಹೇಳುವಾಗ ನಮಗೆ ಹೆಂಗೆ ಗೊತ್ತಾಯಿತು ಅಂತ ಪ್ರಶ್ನೆ ಬರುತ್ತೆ. ಯಾಕಂದರೆ ಅಲ್ಲಿದ್ದವ್ರು 3 ಜನ, ಸತೀಶ್ ಜಾರಕಿಹೊಳಿ, KN ರಾಜಣ್ಣ, ಮಲ್ಲಿಕಾರ್ಜುನ ಖರ್ಗೆ ಅವರು. 3 ಜನರ ಪೈಕಿ ಒಬ್ಬರು ಬಂದು ಹೇಳಿರ್ಬೇಕಲ್ಲ. ಈ ವಿಷಯದ ಬಗ್ಗೆ ಆ ಡೌಟೇ ಬೇಡ. ಸತೀಶ್ ಜಾರಕಿಹೊಳಿ ಅವರು ಹೊರಗೆ ಬಂದು ಹೇಳಿದ್ರು, ಫಸ್ಟ್ ಟೈಮ್ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹಿಂಗೆ ಹೇಳಿದ್ರು ನೋಡ್ರಿ ಅಂತ. ಒಂದು ಕನ್ಕ್ಲೂಷನಿಗೆ ಬಂದಿದ್ದೀವಿ ಅಂದ್ರೆ ಅವರು. ಕೆಲವು 2 ವಾರದ ಹಿಂದೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಖರ್ಗೆ ಅವರನ್ನು ಮೀಟ್ ಮಾಡಿಕೊಂಡು ಬಂದ ನಂತರ, ಡಿ ಕೆ ಶಿವಕುಮಾರ್ ಅವರು ಮೀಟ್ ಮಾಡಿಕೊಂಡು ಬಂದ ನಂತರ, ಇದನ್ನು ಸುಮ್ಮನೆ ಎಳೆದಾಡೋದು ಬೇಡ, ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬರೋಣ, ಫೆಬ್ರವರಿ ಲಾಸ್ಟ್ ವೀಕು ಅಥವಾ ಮಾರ್ಚ್ ಫಸ್ಟ್ ವೀಕ್ನಲ್ಲಿ ನಿಮ್ಮನ್ನು ಸಿದ್ದರಾಮಯ್ಯನವ್ರನ್ನು ದಿಲ್ಲಿಗೆ ಬರೋಕ್ಕೆ ಹೇಳ್ತೀವಿ ಅಂತ ಹೇಳಿದ್ದಾರೆ ಅನ್ನುವ ಸುದ್ದಿ ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಬಂತ? ಅವ್ರ ಬಣದಿಂದ ಬಂತು. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳಿದ್ರಂತೆ, ಒಂದು ಕನ್ಕ್ಲೂಷನಿಗೆ ಬಂದಿದ್ದೀವಿ ನಾವು ಅಂತ. ಕೇಳಿಸ್ಕೊಳ್ಳಿ ಸತೀಶ್ ಜಾರಕಿಹೊಳಿ ಅವರು ಹೊರಗೆ ಬಂದ ಮೇಲೆ ಏನಂತ ಹೇಳಿದ್ರು ಅಂತ. ಭೇಟಿಯಾಗಿದ್ದೀವಿ ರಾಜಣ್ಣ ಸರ್, ನಾವು ಜೊತೆ ಶಾಸಕರು, ರಾಜಕೀಯ ಪ್ರಶಸ್ತ ಸನ್ನಿವೇಶ ಚರ್ಚೆ ಈಗ ಆಗಿರುವಂಥದ್ದು ಮುಂದಾಗುವಂಥ ಬಗ್ಗೆ ಚರ್ಚೆ ಮಾಡಿದ್ವಿ. ನಾವು ಕೆಲವು ವಿಚಾರಗಳನ್ನ ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ವಿ. ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ವೇಟ್ ಮಾಡೋಣ. ಖಂಡಿತವಾಗಿ ಗೊಂದಲಗಳ ಬಗ್ಗೆ ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ. ಆದಷ್ಟು ಬೇಗ ನಿರ್ಣಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಿಂದೂ ಕೂಡ ಬಂದಾಗ ಹೇಳಿದ್ವಿ, ಇದೇನು ಹೊಸದೇನಲ್ಲ, ಭಾಳ ಲೇಟ್ ಆಗಿದೆ. ಸೊ ಬಗೆಹರಿಸೋಂಥ ಪ್ರಯತ್ನ ಮಾಡಿ ಗೊಂದಲ ಅಂತ ಹೇಳಿದ್ವಿ, ಬೇಗ ಇತ್ಯರ್ಥ ಮಾಡ್ತು ಅಂತ ಹೇಳಿದ್ದಾರೆ. ಅವ್ರು ಹೇಳೋ ಪ್ರಕಾರ ಫಸ್ಟ್ ಟೈಮ್ ಹೇಳಿದ್ದಾರೆ, ನಾವು ಒಂದು ಕನ್ಕ್ಲೂಷನ್ ಬಂದಿದ್ದೀವಿ, ಮಾಡ್ತೀವಿ ಅಂತ ಹೇಳಿದ್ದಾರೆ.
ಅಧಿಕಾರದ ಗೊಂದಲ ಇವೆಲ್ಲ ಆಗಬಾರ್ದು. ಇದಕ್ಕೆ ಪೂರ್ಣ ವಿರಾಮ ಹಾಕಬೇಕು ಅನ್ನೋದು ಕಾರ್ಯಕರ್ತರು, ಶಾಸಕರು, ಮಂತ್ರಿಗಳು, ಎಂಟೈರ್ ಪಾರ್ಟಿ ಇನ್ನು ವಿಳಂಬ ಮಾಡದೆ ಬೇಗ ಮುಗಿದ್ರೆ ಒಳ್ಳೆಯದು. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಎಲ್ಲ ವಿಚಾರಗಳನ್ನು ಕೂಡ ನಾವೆಲ್ಲ ಈ ವಿಷಯಗಳನ್ನೆಲ್ಲ ಏನು ಸಚಿವರು ಹೇಳಿದ್ದಾರೆ ಆ ಎಲ್ಲ ಅಭಿಪ್ರಾಯಕ್ಕೂ ನಮ್ಮೆಲ್ಲರ ಸಹಮತಿ ಇದೆ. ಗೊಂದಲ ಇವೆಲ್ಲ ಇದ್ರೆ ಸರ್ಕಾರ ಮತ್ತೆ ಪಕ್ಷ ಎರಡಕ್ಕೂ ಕೂಡ ಒಳಿತಲ್ಲ. ಆದ್ರಿಂದ ಗೊಂದಲ ನಿವಾರಣೆ ಆಗಲಿ ಜಾಗ್ರತೆ ಅಂತಕ್ಕಂಥ ಅಭಿಪ್ರಾಯ ಅವ್ರು ಏನು ಸೂಚನೆ ಮಾಡಿದ್ದಾರೆ ಅದು ನಮ್ದೆಲ್ಲರದು ಕೂಡ ಸಹಮತ ಇದೆ. ಇದಕ್ಕೆ ಸರಿಯಾಗಿ ಸಿದ್ದರಾಮಯ್ಯನವರ ಟ್ವಿಟರ್ ಹ್ಯಾಂಡಲ್ನ ಒಂದ್ಸಲ ಓಪನ್ ಮಾಡಿ ನೋಡಿ. ಮುಖ್ಯಮಂತ್ರಿಗಳ ಅಧಿಕೃತ ಟ್ವಿಟರ್ ಹ್ಯಾಂಡಲನ್ನು ಒಂದ್ಸಲ ಓಪನ್ ಮಾಡಿ ನೋಡಿ. ಏನೇನು ಟ್ವೀಟ್ ಬರ್ತಾ ಇದ್ದಾವೆ. ಟ್ವೀಟ್ ಅಂದರೆ ಒಂದು ನ್ಯೂಸ್ ಪೇಪರ್ಗೆ ಒಂದು ಆರ್ಟಿಕಲ್ ಬರೆದಿದ್ರು ಅವರು, ಅದರ ಅಂಶಗಳನ್ನು ತೆಗೆದು ಹಾಕ್ತಾ ಇದ್ದಾರೆ. CM ಆಫ್ ಕರ್ನಾಟಕ ಟ್ವಿಟರ್ ಹ್ಯಾಂಡಲ್ನಿಂದ ನನ್ನ ಮೇಲೆ ವಿರೋಧಿಗಳು ನಡೆಸುತ್ತಿರುವ ಬಹುತೇಕ ದಾಳಿಗಳು, ಮಾಡುತ್ತಿರುವ ಟೀಕೆ, ಆರೋಪಗಳಿಗೆ ನಾನು ಹುಟ್ಟಿದ ಜಾತಿಯೂ ಒಂದು ಕಾರಣ. ಕುರಿ ಕಾಯುತ್ತಾ ಇರಬೇಕಾದವನು ಮುಖ್ಯಮಂತ್ರಿಯಾಗಿ ಬಿಟ್ಟನಲ್ಲ. ಆರ್ಥಿಕ ತಜ್ಞರಿಗೆ ಸರಿಸಮನಾಗಿ ನಿಂತು ಸಾಲು ಸಾಲು ಬಜೆಟ್ ಮಂಡಿಸಿ ಶಭಾಷ್ಗಿರಿ ಗಳಿಸುತ್ತಿದ್ದಾನೆಲ್ಲ ಅನ್ನುವ ಅಸಹನೆ ಅವರೊಳಗೆ ದ್ವೇಷ, ಅಸೂಯೆ ಕುದಿಯುತ್ತಿದೆ. ಇವನೊಬ್ಬನನ್ನು ರಾಜಕೀಯವಾಗಿ ಮುಗಿಸಿಬಿಟ್ಟರೆ ಅದರ ನಂತರ ನಮ್ಮೆಲ್ಲರ ಹಾದಿ ಸುಗಮವಾಗುತ್ತದೆ ಎನ್ನುವ ರಾಜಕೀಯ ದುರುದ್ದೇಶದ ಲೆಕ್ಕಾಚಾರ ಇವರ ಮನಸ್ಸಿನಲ್ಲಿದೆ. ಇವರು ಅಂದರೆ ಯಾರು? ನನ್ನ ಮೇಲೆ ವಿರೋಧಿಗಳು ನಡೆಸುತ್ತಿರುವ ಬಹುತೇಕ ದಾಳಿಗಳು, ಯಾರು ಆ ವಿರೋಧಿಗಳು? BJPಯವರ, JDSನವರ? ಹೌದು ಅನ್ನೋದಾದರೆ ನನ್ನ ಮೇಲೆ ರಾಜಕೀಯ ವಿರೋಧಿಗಳು ಅನ್ನಬಹುದಾಗಿತ್ತು, ವಿಪಕ್ಷಗಳವರು ಅನ್ನಬಹುದಾಗಿತ್ತು. ಏನಂದಿಲ್ಲ ಅವರು. ಈ ಶಬ್ದಗಳನ್ನೇನು ಅಳೆದು ತೂಗಿ ಬರೆದಿಲ್ಲ ಅಂತ ಅನ್ಕೋಬೇಡಿ ನೀವು. ಸಾಮಾಜಿಕ ಬದಲಾವಣೆಗೆ ಕೈ ಹಾಕಿದವರೆಲ್ಲರ ವಿರುದ್ಧ ಇಂಥ ಷಡ್ಯಂತ್ರಗಳ ನಡೆದಿರುವುದನ್ನು ಇತಿಹಾಸದ ಪುಟದಲ್ಲಿ ಕಾಣಬಹುದು. ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಗಾಂಧೀಜಿ, ಪೆರಿಯಾರ್, ನಾರಾಯಣಗುರು, ಕನಕದಾಸರ ಆದಿಯಾಗಿ ಸಾಮಾಜಿಕ ಪರಿವರ್ತನೆಗೆ ಹೋರಾಟ ನಡೆಸಿದವರೆಲ್ಲರನ್ನ ಹಣಿಯುವ, ದಮನಿಸುವ, ಮುಗಿಸುವ ಸಂಚುಗಳು, ಒಳಸಂಚುಗಳು ನಡೆಯುತ್ತಲೇ ಬಂದಿವೆ. ಪೂರ್ತಿ ಓದ್ತಾ ಇಲ್ಲ ನಾನು, ಟೈಮ್ ಇದರಲ್ಲೇ ಹೋಗ್ಬಿಡುತ್ತೆ ಅಂತ. ಈ ಟ್ವೀಟ್ಗಳನ್ನು ನೋಡ್ತಾ ಇದ್ದರೆ ಸಿದ್ದರಾಮಯ್ಯನವರು ಅವ್ರನ್ನ ಹತ್ತಿರದಿಂದ ನೋಡಿದವರು ಹೇಳ್ತಾರೆ, ಸಿಂಹಾಸನ ಅಲ್ಲಾಡಿಸುವ ಸಮಯದಲ್ಲಿ ಅವರು ಜಾತಿ ವಿಷಯ ತರ್ತಾರೆ ಅಂತ. ಲಾಸ್ಟ್ ಟೈಮ್ ಅವರು ನಾನು ಹಿಂದುಳಿದ ವರ್ಗದಿಂದ ಬಂದವನು ಅನ್ನುವ ಕಾರಣಕ್ಕಾಗಿ ಇಷ್ಟು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದು ಯಾವಾಗ ಹೇಳಿ? ಮುಡಾ ಕೇಸಿನ ತನಿಖೆ ಜೋರಾಗ್ತಾ ಇದ್ದಾಗ BJPಯವರು ಒಂದು ಕಡೆ ತನಿಖೆಗೆ ಆದೇಶ ಆಗಿತ್ತು, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ವಿರುದ್ಧ ತೀರ್ಪು ಕೊಟ್ಟಿತ್ತು, BJPಯವರು ಪಾದಯಾತ್ರೆ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಹೇಳಿದರು ಅವರು, ಈ ಜಾತಿಲಿ ಹುಟ್ಟಿದವನೊಬ್ಬ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂತ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ ತಾನೇ ನಿಮ್ಮ ಹೊಟ್ಟೆ ಕಿಚ್ಚು ಅಂತ. ಮತ್ತೆ ಜಾತಿ ವಿಷಯ ಬರ್ತಾ ಇದೆ. ನನ್ನ 4 ದಶಕಗಳ ರಾಜಕೀಯ ಜೀವನ ಎಂದಿಗೂ ಹೂವಿನ ಹಾಸಿಗೆ ಆಗಿರಲಿಲ್ಲ, ಅದು ಕಲ್ಲು ಮುಳ್ಳುಗಳ ಹಾದಿಯಾಗಿತ್ತು. ನನ್ನನ್ನು ರಾಜಕೀಯವಾಗಿ ಮುಗಿಸಲು ಹಲವಾರು ದೊಡ್ಡ ನಾಯಕರು ಹಲವಾರು ಬಗೆಯ ಕುಟಿಲ ಕಾರಸ್ಥಾನಗಳನ್ನು ಮಾಡಿದ್ದಾರೆ. ಅವೆಲ್ಲವುಗಳನ್ನು ಜನತೆಯ ಆಶೀರ್ವಾದದಿಂದ ಗೆದ್ದು ಬಂದಿದ್ದೇನೆ. ಇದು ನನ್ನ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರಗಳಲ್ಲ, ಇದು ನನ್ನನ್ನು ನಂಬಿರುವ, ಪ್ರೀತಿಸುತ್ತಿರುವ, ನನಗೆ ನಿರಂತರವಾಗಿ ಆಶೀರ್ವಾದ ನೀಡಿ ಬೆಂಬಲಿಸುತ್ತಿರುವ ನಿಮ್ಮ ವಿರುದ್ಧದ ಷಡ್ಯಂತ್ರ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ನನ್ನ ಉಸಿರು ಇರುವವರೆಗೆ ಈ ರಾಜಕೀಯ ಷಡ್ಯಂತ್ರ, ದ್ವೇಷ, ಅಸೂಯೆ, ರಾಜಕಾರಣದ ವಿರುದ್ಧ ಹೋರಾಡುತ್ತೇನೆ ಇತ್ಯಾದಿ ಬರೆದಿದ್ದಾರೆ. ನಾನು ರಣರಂಗವನ್ನು ಬಿಟ್ಟು ಓಡಿ ಹೋಗುವ ಹೇಡಿಯಾಗಲಾರೆ. ಲುಕ್ ಅಟ್ ದಿಸ್ ಸೆಂಟೆನ್ಸ್. ನಾನು ರಣರಂಗವನ್ನು ಬಿಟ್ಟು ಓಡಿ ಹೋಗುವ ಹೇಡಿಯಾಗಲಾರೆ. ನನ್ನ ವಿರುದ್ಧದ ರಾಜಕೀಯ ಷಡ್ಯಂತ್ರದ ವಿರುದ್ಧ ಹೋರಾಡುತ್ತೇನೆ. ಕುರಿ ಕಾಯುವವನು CM ಆಗಿದ್ದೇ ಪಟ್ಟಭದ್ರರ ಕಣ್ಣು ಕೆಂಪಾಗಲು ಕಾರಣ. ನನ್ನ ಜಾತಿ ಕಾರಣದಿಂದ ವಿರೋಧಿಗಳು ನನ್ನ ಮೇಲೆ ದಾಳಿ ಮಾಡುತ್ತಾರೆ. ಕೆಲವು ಪಟ್ಟಭದ್ರರಿಗೆ ನನ್ನನ್ನು ರಾಜಕೀಯವಾಗಿ ಮುಗಿಸುವ ದುರುದ್ದೇಶ ಇದೆ. ಏನೇ ಒಳಸಂಚು ಮಾಡಿದರೂ ಜನರ ಆಶೀರ್ವಾದದಿಂದ ಗೆದ್ದು ಬಂದಿದ್ದೇನೆ. ಇವನನ್ನು ರಾಜಕೀಯವಾಗಿ ಮುಗಿಸಿದರೆ ನಮ್ಮೆಲ್ಲರ ಹಾದಿ ಸುಗಮ ಎನ್ನುವ ದುರುದ್ದೇಶ ಅವರಿಗಿದೆ. ನನ್ನ ಉಸಿರಿರುವವರೆಗೂ ಷಡ್ಯಂತ್ರದ ರಾಜಕಾರಣದ ವಿರುದ್ಧ ಹೋರಾಟ ಮಾಡುತ್ತೇನೆ. ಈ ಟ್ವೀಟು, ಈ ಲೇಖನ ಮುಖ್ಯಮಂತ್ರಿಗಳಿಂದ ಬಂದಿದೆ. DK ಶಿವಕುಮಾರ್ ಕಡೆಯವರು ಹೇಳ್ತಾರೆ, ನಾವೇನು ಪಟ್ಟಭದ್ರರಲ್ಲ ಸ್ವಾಮಿ ಅಂತ. ಯಾಕೆಂದರೆ ಪಟ್ಟಭದ್ರರ ಷಡ್ಯಂತ್ರ ಅಂತ ಹೇಳಿದ್ರಲ್ಲ,
ನಾವೇನು ಪಟ್ಟಭದ್ರರಲ್ಲ ಅಂತ. ಬಾಲಕೃಷ್ಣ ಅವರು ಹೇಳಿದ್ರು, ಅವರ ಸಿದ್ದರಾಮಯ್ಯನವ್ರ ಬಗ್ಗೆ ಹೊಟ್ಟೆ ಕಿಚ್ಚು ಪಡೋ ಅವಶ್ಯಕತೆ ನಮಗಿಲ್ಲ ಅಂತ. ನಾವ್ಯಾರೂ ಪಟ್ಟಭದ್ರ ಹಿತಾಸಕ್ತಿಗಳಲ್ಲ ಅಂತ ಇಕ್ಬಾಲ್ ಹುಸೇನ್ರು ಹೇಳಿದ್ರು. ಚಲವಾದಿ ನಾರಾಯಣ ಸ್ವಾಮಿಯವರು, ಕುಮಾರಸ್ವಾಮಿಯವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಸಿದ್ದರಾಮಯ್ಯನವರು ಹೊಟ್ಟೆ ಕಿಚ್ಚು ಪಡ್ತಕ್ಕಂಥದ್ದೇನಿಲ್ಲ. ಸಿದ್ದರಾಮಯ್ಯನವ್ರಿಗೆ ಒಳ್ಳೆಯ ಅವಕಾಶವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿಕೊಟ್ಟಿದೆ. ಯಾವಾಗ ದೇವೇಗೌಡರು ಜನತಾದಳದವರು ಅವ್ರಿಗೆ ಹೊರಗಡೆ ದಬ್ತಕ್ಕಂಥ ಕೆಲಸ ಮಾಡಿದ್ರು, ಆವಾಗ ಕಾಂಗ್ರೆಸ್ ಪಕ್ಷ ಅಪ್ಕೊಂಡು ಡಿ ಕೆ ಶಿವಕುಮಾರ್ ಆದಿಯಾಗಿ, ಪರಮೇಶ್ವರ್ ಆದಿಯಾಗಿ, ಸೀನಿಯರ್ಸ್ಗಳು ಖರ್ಗೆ ಸಾಹೇಬ್ರ ಆದಿಯಾಗಿ ಎಲ್ಲ ಸೀನಿಯರ್ಸ್ ಇದ್ದರೂ ಕೂಡ ಹೊರಗಡೆಯಿಂದ ಬಂದಂಥ ಸಿದ್ದರಾಮಯ್ಯವ್ರನ್ನ ತಪ್ಪಿಕೊಂಡು ಇಷ್ಟು ವರ್ಷಗಳ ಕಾಲ ವಿರೋಧ ಪಕ್ಷದ ನಾಯಕ ಮತ್ತು ಮುಖ್ಯಮಂತ್ರಿ ಎಲ್ಲ ಮಾಡಿದೆ. ಇದರಲ್ಲಿ ಬೇರೆಯವ್ರು ಹೊಟ್ಟೆ ಕಿಚ್ಚಿಬಿಡುವಂಥದ್ದು. ಯಾವಾಗ ಹೊಟ್ಟೆ ಕಿಚ್ಚಿಬಿಡೋಂಗಿದ್ರೆ ಇವ್ರು ಯಾರನ್ನ ಕರ್ಕೊತಾನಿಲ್ಲ ಸಿದ್ದರಾಮಯ್ಯವ್ರನ್ನ. ಇಲ್ಲಿ ಹೊಟ್ಟೆ ಕಿಚ್ಚಿಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಆಗಿದೆ, ಅವ್ರಿಗೆ ಅವಕಾಶ ಸಿಕ್ಕಿದೆ. ಅವ್ರಿಗೆಲ್ಲ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಅನುಕೂಲ ಆಗಿದೆ. ಅದರಿಂದ ಇವರು ಡಿ ಕೆ ಶಿವಕುಮಾರ್ ಅವರು ಕ್ಲೈಮ್ಸ್ ಮಾಡ್ತಾಯಿದ್ದಾರೆ ಅಷ್ಟೇ, ಹೊಟ್ಟೆ ಕಿಚ್ಚಲ್ಲ. ನಾನು ಆಗಬೇಕು ಅಂತ ಆಸೆ ಪಡ್ತಕ್ಕಂಥದ್ದು ತಪ್ಪೇನೂ ಇಲ್ಲ. ಆದರೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅದನ್ನು. ಎಲ್ಲ ಕಾಂಗ್ರೆಸ್ ಶಾಸಕರು 140 ಜನ ನಾವೆಲ್ಲರೂ ಕೂಡ ಒಂದು ಬದಲಾವಣೆಯನ್ನು ಬೇಕು, ಬೇರೆಯವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ. ಇದರಿಂದ ಮುಂದಕ್ಕೆ ಪಕ್ಷಕ್ಕೆ ಒಳ್ಳೆಯದಾಗ್ತದೆ, ಮುಂದಿನ ಚುನಾವಣೆಗೆ ಒಂದಷ್ಟು ಬಲ ಸಿಗ್ತದೆ ಅಂಥೇಳಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಹೊರತು ನಮ್ಮಲ್ಲಿ ಗುಂಪುಗಾರಿಕೆನೂ ಇಲ್ಲ, ನಮ್ಮಲ್ಲಿ ಪಟ್ಟಾಭದ್ರ ಶಕ್ತಿಗಳು ಒಂದು ಗುಂಪು ಆ ಗುಂಪು ಅನ್ನೋದು ಏನೂ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ 26ನೇ ತಾರೀಕು 22ನೇ ತಾರೀಕು ಏನೋ ಅಂತ ನಾನು ಕೇಳಿಬರುತ್ತೆ. ಮತ್ತೆ ಬರೆಯಲಿದ್ದಾರೆ. ಪ್ರಾಯಶಃ ಈ ಒಂದು ದಿನಾಂಕದಲ್ಲಿ ಅವರಿಗೆ ಒಳ್ಳೇದಾಗ್ತದೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಇದಕ್ಕೋಸ್ಕರ ನನ್ನ ರಾಮನಗರನೇ ಇಲ್ಲಿ ಗೊತ್ತಿಲ್ಲ. ನಾನು ಹೇಳಿದ್ದೀನಿ, ನಾನು 3ನೇ ಡೇಟ್ ನಾನು ಹೇಳ್ತೀನಿ, ಅದು ತಪ್ಪಾಗಬಾರ್ದು. ನಿಜವಾಗ್ಲೂ ನನಗೂ ಅನಿಸ್ತದೆ ತುಂಬ ಅನ್ಯಾಯ ಆಗಿದೆ ಅವರಿಗೆ. ಇಷ್ಟು ದಿನಗಳ ಕಾಲ ಯಾರೂ ಮುಖ್ಯಮಂತ್ರಿ ಆಗಿಲ್ಲ. ದೇವರಾಜ ಅರಸು ಅವರು ಆದಮೇಲೆ ಇವರೇ ಆಗಿರೋದು. ಬಹಳ ಅನ್ಯಾಯ ಅದು. ಆಮೇಲೆ ಬಹುಶಃ ಅವರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ನೀವು ಈಗಲೇ ಇದರಿಂದನೇ ಇಳಿಸಿ ಕಳಿಸ್ಬಿಟ್ರೆ ನೀವು, ನಾನು ಅದಾಗೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿರ್ಬೋದು. ಈಗ ಖರ್ಗೆ ಅವರು ಹೇಳ್ಬೋದು ಅದನ್ನು, ನನ್ನ ಜಾತಿ ಕಾರಣದಿಂದ ನನ್ನನ್ನು ದೂರ ಇಟ್ಟರು ಹೇಳ್ಬೋದು ಅವರು. ಪರಮೇಶ್ವರ್ ಹೇಳ್ಬೋದು, ಕೆ ಎಚ್ ಮುನಿಯಪ್ಪ ಹೇಳ್ಬೋದು. ಆದರೆ ನೀವೇ ಹೇಳ್ಕೊಂಡಿದ್ದೀರಿ ಅಂತಂದರೆ ಎಂಥ ವಿಪರ್ಯಾಸ ಇದು. ಬಟ್ ನೀವು ಯಾವ ರೀತಿ ಟಾರ್ಗೆಟ್ ಆಗಿದ್ದೀರಿ ಹೇಳಿ, ಜನರಿಗೆ ಹೇಳಿ. ಅವರು ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೋ ಇಲ್ಲ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಪ್ರಮುಖರು ಏನಿದ್ದಾರೆ ಅವರ ಮುಖ್ಯಮಂತ್ರಿ ಸ್ಥಾನ ತೆಗಿಬೇಕು ಅಂತ ಹೇಳಿ ಅವ್ರ ಮೇಲೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಜಾತಿಯ ಹೆಸರನ್ನ ಇಟ್ಕೊಂಡು ಈಗ ಇವರೇನು ಸಾಮಾಜಿಕ ನ್ಯಾಯ, ಜಾತ್ಯತೀತ ಇದೆಲ್ಲವನ್ನು ಹೇಳ್ತಾರೆ. ಇವತ್ತು ನಮ್ಮ ಕುರುಬ ಸಮಾಜದವನು ನಾನು ಅಂತ ಹೇಳಿ ನನ್ನನ್ನು ತೆಗಿಬೇಕು ಅಂತೇಳಿ ಅಸೂಯೆಯಿಂದ ಇವತ್ತು ಸಿದ್ದರಾಮಯ್ಯನವರು ಬೆಳಿಬೇಕಾದ್ರೆ ಯಾವ್ಯಾವ ಸಮಾಜಗಳು ನಿಮ್ಮ ಪರವಾಗಿ ನಿಂತರು, ಯಾವ್ಯಾವ ಸಮಾಜದಲ್ಲಿ ನಿಮಗೆ ಬೆಂಬಲ ಕೊಟ್ಟಿದ್ರು, ಆ ಪಕ್ಷಕ್ಕೆ ಹೋಗಿ ಆಶ್ರಯ ಪಡೋದು, ಇವತ್ತು ಆ ಪಕ್ಷವನ್ನೇ ಆವರಿಸ್ಕೊಂಡು ಆ ಪಕ್ಷದಲ್ಲಿದ್ದಂಥ ಹಳೆಯ ಪ್ರಮುಖರೇನಿದ್ದಾರೆ ಅವ್ರನ್ನೆಲ್ಲ ಮೂಲೆ ಗುಂಪು ಮಾಡಿ ಇವತ್ತಿನ ಅವರು ಸಂದೇಶನ ಸರ್ ಇದು ಯಾರೋ ಟ್ರೈ ಮಾಡ್ತಿದಾರಲ್ಲ ಅವರಿಗೆ ಬಹುಶಃ ಅದು ಅವರ ಜಾಯಮಾನದಲ್ಲೇ ಬಂದಿರೋದು. ಅದು ನಾನು ನನ್ನ ಪಕ್ಷದಲ್ಲಿದ್ದಾಗಲೂ ನೋಡಿದ್ದೀನಿ. ಕ್ವಿಕ್ಕಾಗಿ ಬ್ರೇಕ್ಗಿಂತ ಮುಂಚೆ ಮುಂದಿನ ಸುದ್ದಿ ಒಂದು ಹೇಳ್ಕೊಂಡ್ಬಿಡ್ತೀನಿ. ಸ್ನೇಹಮಯಿ ಕೃಷ್ಣ ಅವ್ರನ್ನ CCB ಪೊಲೀಸರು ಇವತ್ತು ಬಿಟ್ಟು ಕಳಿಸ್ಬಿಟ್ರು. ಮುಡಾ ಪ್ರಕರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನು ನಿನ್ನೆ ಸಿಟಿ ಸಿವಿಲ್ ಕೋರ್ಟ್ನಿಂದ ಎತ್ತಾಕೊಂಡು ಹೋಗಿದ್ದಂಥ CCB ಪೊಲೀಸರು ಇವತ್ತು ಬಿಟ್ಟು ಕಳಿಸ್ಬಿಟ್ರು. ಎತ್ತಾಕೊಂಡು ಹೋಗಿದ್ದು ಅಂದರೆ ಏನೇನು ಅತಿಶಯೋಕ್ತಿ ಅಲ್ಲ, ಅದು ಕಣ್ಣಾರೆ ನೋಡಿದವ್ರು ಹೇಳ್ತಾರೆ. ನಡ್ಕೊಂಡು ಹೋಗ್ತಿದ್ರಂತೆ ಫುಟ್ಪಾತ್ ಮೇಲೆ, ಪಕ್ಕದಲ್ಲಿ ಪಕ್ಕಂತ ಒಂದು ಇನೋವಾ ಕಾರ್ ಬಂದು ನಿಂತು ಬಾಗಿಲು ತೆಗೆದಿದ್ದು ಒಳಗೆ ಹಾಕ್ಕೊಂಡಿದ್ದು ತಗೊಂಡೋಗಿದ್ದು ಅಷ್ಟೇ. ಅವ್ರ ಮಗ ಒಳಗಡೆ ಪಾಪ ಏನೋ ಜೆರಾಕ್ಸ್ ಮಾಡಿಸ್ಕೊಳಕ್ಕೆ ನಿಂತವ್ರು. ಅಪ್ಪ ಎಲ್ಲಿ ಅಂದರೆ ಇಲ್ಲ. ಅವರು CCB ಆಫೀಸ್ ಎಲ್ಲೆಲ್ಲಿದ್ದಾವೋ ಬೆಂಗಳೂರು ತುಂಬ ಎಲ್ಲ ಕಡೆ ಓಡಾಡ್ಬಿಟ್ಟಿದ್ದಾರೆ ಅವ್ರು. ಎಲ್ಲಿ ನಮ್ಮಪ್ಪ ಅಂತ ಕೊನೆಗೂ ಗೊತ್ತಾಗಲಿಲ್ಲ. ಆಮೇಲೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ರು ಪೊಲೀಸರು. ಕರ್ಕೊಂಬಂದಿದ್ದೀವಿ, ಅವಶ್ಯಕತೆ ಬಿದ್ದರೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ ಅಂತ. ಪ್ರೊಡ್ಯೂಸ್ ಮಾಡಲಿಲ್ಲ, ಏನೂ ಇಲ್ಲ, ಬಿಟ್ಟು ಕಳಿಸ್ಬಿಟ್ರಿ. ಇವತ್ತು ಹೊರಗೆ ಬಂದ ಸ್ನೇಹಮಯಿ ಕೃಷ್ಣ ಅವರು ಮಾತನಾಡಿದ್ದನ್ನು ಕೇಳಿಸ್ಕೊಂಡ್ರೆ ಒಳಗಡೆ ಏನೋ ಗಂಭೀರವಾದದ್ದು ನಡೆದಂಗಿದೆ. ನೋಡಿ, ಇವ್ರನ್ನ ಅರೆಸ್ಟ್ ಮಾಡಿದ್ದು FIR ಕಾಪಿ ಇನ್ನೂ ಕೈಲಿ ಹಿಡ್ಕೊಂಡು ಕೂತ್ಕೊಂಡಿದ್ದೀನಿ ನಾನು. ನಟೇಶ್ ಅವರು ಕೊಟ್ಟಂಥ ದೂರಿನಲ್ಲಿ ಅಪ್ಲೋಡಿಂಗ್ ಅ 6 second AI ಜನರೇಟೆಡ್ ಆಡಿಯೋ ಕ್ಲಿಪ್ ಫಾಲ್ಸ್ಲಿ ಪ್ರೊಜೆಕ್ಟಿಂಗ್ ಇಟ್ ಆಸ್ ದಿ ಕಂಪ್ಲೇನೆಂಟ್ಸ್ ವಾಯ್ಸ್ ಟು ಸಜೆಸ್ಟ್ ಕ್ಲಾಂಡೆಸ್ಟಿನ್ ಕಾಂಟ್ಯಾಕ್ಟ್ ಅಂತ. ಅಂದರೆ ನನ್ನ ಧ್ವನಿಯನ್ನು AI ಮೂಲಕ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಅಂತ ನಟೇಶ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ.
ಇವತ್ತೇನಂದ್ರು ಆಡಿಯೋ ಕ್ಲಿಪ್ಪನ್ನು FSL ಕಳಿಸ್ತೀವಿ, ಅದು AI ಜನರೇಟೆಡ್ಡ ರಿಯಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಅಂತ. ಆಯಿತು, ಈಗ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಲಾಗತ್ತೆ, ಮಾಧ್ಯಮಗಳು ಹೇಳ್ತಾವೆ ಪಾಕಿಸ್ತಾನ ಜಿಂದಾಬಾದ್ ಅಂದರು ಅಂತ. ನೀವು FSL ಕಳಿಸಿ, FSL ರಿಪೋರ್ಟ್ ಬಂದ ಮೇಲೆ ತಾನೇ ಆರೋಪಿನ ಅರೆಸ್ಟ್ ಮಾಡಿದ್ದು. ಹೌದು, ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾನೆ ಘೋಷಣೆ ಕೂಗಿದ್ದು ಅಂತ. ಇಲ್ಲಿ ಕಂಪ್ಲೇಂಟ್ ಬಂತಲ್ಲ, ಎತ್ತಾಕೊಂಬನ್ನಿ ಅಂತ. ಅದಾದ ನಂತರ ಮೈಸೂರಿನಲ್ಲಿ ವಿನೋದ್ ಅನ್ನುವ ಇನ್ನೊಬ್ಬ ವ್ಯಕ್ತಿಯ ಬಂಧನ. ಆತ ಯಾರು? ನಟೇಶ್ ಅವ್ರ ಜೊತೆ ಫೋನಲ್ಲಿ ಮಾತಾಡ್ದವನಂತೆ. ಅಲ್ರಿ, AI ಜನರೇಟೆಡ್ ಆಡಿಯೋ ಅಂತ ನೀವು FIR ಮಾಡ್ಕೊಂಡ ಮೇಲೆ ಒಬ್ಬ ವ್ಯಕ್ತಿ ಫೋನ್ನಲ್ಲಿ ಆ ಆಡಿಯೋದಲ್ಲಿ ಮಾತನಾಡಿದ ಅನ್ನೋ ವಿಷಯನಾರು ಎಲ್ಲಿ ಬರುತ್ತದು? AI ಜನರೇಟೆಡ್, AIಗೆ ಇಬ್ಬರು ವ್ಯಕ್ತಿಗಳು ಮಾತಾಡೋದು ಬೇಕಾ? ಒಬ್ಬ ವ್ಯಕ್ತಿ ವಿನೋದ್ ಅನ್ನೋದಾದರೆ ಇನ್ನೊಬ್ಬ ವ್ಯಕ್ತಿ ನಟೇಶ್ ಹೌದು ಅಲ್ಲೋ ಪ್ರಶ್ನೆ ಬರೋದಿಲ್ವಾ ಅಲ್ಲಿ? ಇನ್ನೊಬ್ಬ ವ್ಯಕ್ತಿ ನಟೇಶ್ ಹೌದು ಅಲ್ವೋ? ಇದೆ ಸ್ನೇಹಮಯಿ ಕೃಷ್ಣ ಅವರ ಕೇಸು. ಮಧ್ಯಾಹ್ನ ಬಿಟ್ಟು ಕಳಿಸ್ಬಿಟ್ರಿ ಇವತ್ತು. ಹೊರಗೆ ಬಂದ ಸ್ನೇಹಮಯಿ ಕೃಷ್ಣ ಅವರು ಮಾತನಾಡಿದ್ದನ್ನು ನೋಡಿದಾಗ ಒಳಗೇನೋ ಆಗಿದೆ ಅನ್ನೋದು ಅರ್ಥ ಆಗ್ತಾ ಇದೆ. ಬೇಸಿಕಲಿ ಅವ್ರ ಮೇಲೆ ಕಂಪ್ಲೇಂಟ್ ಇದ್ದಿದ್ದು AI ಜನರೇಟೆಡ್ ಆಡಿಯೋ ಕ್ಲಿಪ್ ಒಂದನ್ನು ಅಪ್ಲೋಡ್ ಮಾಡಿದ್ದಾರೆ ಫೇಸ್ಬುಕ್ಕಿಗೆ ಅಂತ. AI ಜನರೇಟೆಡ್ ಅಂತ ಯಾರು ಹೇಳಿದ್ರು? ಕಂಪ್ಲೇಂಟ್ ಹೇಳಿದಾರಲ್ಲ ಸಾಕು ಅಂತ. ನಟೇಶ್ ಹೇಳಿದಾರಲ್ಲ, IAS ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಸಾಕು, ಕರ್ಕೊಂಬಂದ್ಬಿಟ್ರು ನಿನ್ನೆ. ಇವತ್ತು ಸ್ನೇಹಮಯಿ ಕೃಷ್ಣ ಅವರಿಗೆ ಆಡಿಯೋ ಕೊಟ್ಟಿದ್ದ ವಿನೋದ್ನ ಕರ್ಕೊಂಬಂದರು. ವಿನೋದ್ ಅಂತ ಇನ್ನೊಬ್ಬ ವ್ಯಕ್ತಿ. ಆತ ಹೇಳ್ತಾನೆ, ಹೌದು ನನ್ನ ಹತ್ರ ಮಾತಾಡಿದರು ನಟೇಶು ಅಂತ. ಅಲ್ಲಿಗೆ ಆಡಿಯೋ AI ಜನರೇಟೆಡ್ ಅಲ್ಲ, ರಿಯಲ್ಲು ಅಂತ ಆಯಿತು. ಸ್ನೇಹಮಯಿ ಕೃಷ್ಣ ಅವರನ್ನು 1-to-1 ಕಾಂಟ್ಯಾಕ್ಟಿಗೆ ತಗೋಬೇಕು ಅನ್ನುವ ಹೇಳುವ ದರ್ದು ನಟೇಶಿಗೆ ಯಾಕೆ ಬಂದಿತ್ತು? ಆ್ಯಕ್ಚುಲ್ ತನಿಖೆ ಆಗಬೇಕಾಗಿದ್ದು ಅದು ರೀ. ಮುಡಾ ಕೇಸ್ನಲ್ಲಿ ನಟೇಶು, ದಿನೇಶು, ಸಿದ್ದರಾಮಯ್ಯನವರ ಪತ್ನಿ, ಸಿದ್ದರಾಮಯ್ಯನವರ ಭಾವಮೈದನರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಂಥ ಸ್ನೇಹಮಯಿ ಕೃಷ್ಣ ಅವರನ್ನು 1-to-1 ಕನೆಕ್ಟ್ ಮಾಡಿಕೊಳ್ಳಬೇಕು ಅನ್ನುವ ದರ್ದು ನಟೇಶಿಗೆ ಯಾಕೆ ಬಂದಿತ್ತು ಅನ್ನೋದಲ್ವಾ ತನಿಖೆ ಆಗಬೇಕಾಗಿರೋದಿಲ್ಲಿ. ಇವು ಪೊಲೀಸರು ಕೆದಕ್ತಾ ಇರೋದು ಆಡಿಯೋದ ಮೂಲವನ್ನು, ಆಡಿಯೋದ ಮೂಲ ಕೆಣಕ್ತಾ ಇದ್ದಾರೆ. ಆಯ್ತಪ್ಪ, ವಿನೋದ್ AI ಜನರೇಟೆಡ್ ಆಡಿಯೋನ ಕ್ರಿಯೇಟ್ ಮಾಡಿ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಕೊಟ್ಟಿದ್ದ ಅಂತಲೇ ಇಟ್ಕಡಿ. ದೆನ್ ಸ್ನೇಹಮಯಿ ಕೃಷ್ಣ ಅವರನ್ನು ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಅಲ್ವಾ? ಬ್ರೇಕ್ಗಿಂತ ಮುಂಚೆ ಅನ್ನಲ್ಲ ನಾನು, ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದ ಪ್ರಕರಣದಲ್ಲೇ FSL ರಿಪೋರ್ಟ್ ಬರೋ ತನಕ ಯಾರನ್ನೂ ಅರೆಸ್ಟ್ ಮಾಡಲಿಲ್ಲ. ಇಲ್ಲಿ ದೂರು ಬಂದ ತಕ್ಷಣ ಅರೆಸ್ಟ್ ಮಾಡಿದ್ರಿ ನೀವು. ರಾಜ್ಯದಲ್ಲಿ ಎಂಥ ಅಯೋಮಯ ಇದೆ ಅಂತಂದರೆ, ಆ ಧರ್ಮಸ್ಥಳದ ಕೇಸಿನಲ್ಲಿ ಹುಟ್ಟದೇ ಇರುವ ಅನನ್ಯ ಭಟ್ಳನ್ನು ಮೆಡಿಕಲ್ ಕಾಲೇಜಿಗೆ ಸೇರಿಸಿ ರೇಪ್ ಮಾಡಿಸಿ ಮರ್ಡರ್ ಮಾಡಿಸಲಾಗಿದೆ ಅನ್ನುವ ಕತೆ ಹೆಣೆದು ಊರು ತುಂಬ ಹೇಳಿಕೊಂಡು ಬಂದವರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಇನ್ನೂ ತನಕ. ಹುಟ್ಟೇ ಇರಲಿಲ್ಲ ಆ ಹುಡುಗಿ, ರೇಪ್ ಆ್ಯಂಡ್ ಮರ್ಡರ್ನ ಕತೆ ಕಟ್ಟಿಬಿಟ್ರು. ಒಬ್ಬರನ್ನ ಒಂದು ದಿವಸ ಎಳ್ಕೊಂಬಂದು ವಿಚಾರಣೆ ನಡೆಸಲಿಲ್ಲ ಇವರು. ಒಬ್ಬರು ಒಂದು ದಿವಸ ಒಂದು ರಾತ್ರಿ ಜೈಲಿನಲ್ಲಿ ಕಳೀಲಿಲ್ಲ ಅವರು. ಇಲ್ಲಿ ನಟೇಶದ ಆಡಿಯೋ ಯಾರು ಜನರೇಟ್ ಮಾಡಿದ್ರು? ಅದು AI ಅನ್ನುವ ರಿಪೋರ್ಟೇ ಇಲ್ಲ ಇನ್ನೂ ತನಕ. ಆಗಲೇ ಕಾರ್ಯಾಚರಣೆಗಳು ಹೊರಗೆ ಬಂದ ನಂತರ ಸ್ನೇಹಮಯಿ ಕೃಷ್ಣ ಅವರು ಬೇಸಿಕಲಿ ಏನು ಪ್ರಕರಣ? ಸ್ನೇಹಮಯಿ ಕೃಷ್ಣ ಅವರಿಗೆ ಬಂದಿದ್ದ ಮಾಹಿತಿಯ ಪ್ರಕಾರ ಈ ನಟೇಶು 1,60,00,000 ರೂಪಾಯಿಗಳನ್ನು ಚೀಫ್ ಸೆಕ್ರೆಟರಿ ಅವರಿಗೆ ಲಂಚವಾಗಿ ಕೊಟ್ಟು ಖಾದಿ ಮತ್ತು ಗ್ರಾಮೋದ್ಯೋಗ ಇಲಾಖೆ CEO ಆಗಿ ಬಂದಿದ್ದಾರೆ ಅಂತ ಅಲ್ವಾ? ಅದಕ್ಕೊಂದಷ್ಟು ಸಾಕ್ಷ್ಯಗಳಿದ್ದಾವೆ, ಇದ್ರ ಮೇಲೆ ತನಿಖೆ ಮಾಡಿ ಅಂತ ಕೋರ್ಟಿಗೆ ಕೇಸ್ ಹಾಕಿದ್ರು ಅವರು. ಕೋರ್ಟಿಗೆ ಇನ್ನೇನು ಸಾಕ್ಷ್ಯ ಕೊಡೋಕ್ಕೆ ಹೋಗ್ಬೇಕು, ಪೊಲೀಸರು ಕರ್ಕೊಂಡು ಹೋಗ್ಬಿಟ್ರು. ಈಗ ಚೀಫ್ ಸೆಕ್ರೆಟರಿ ಅವರ ಕ್ಷಮೆ ಕೋರಿದರು. ಸ್ನೇಹಮಯಿ ಕೃಷ್ಣ ಅವರು ಚೀಫ್ ಸೆಕ್ರೆಟರಿ ಅವರ ಕ್ಷಮೆ ಕೋರಿದ್ದಾರೆ. ವಿಷಯ ಇಲ್ಲಿಗೆ ಮುಗೀತು ಅಂತ ಕೇಳಿಸ್ಕೊಳ್ಳಿ. ಹೊರಗೆ ಬಂದ ಮೇಲೆ ಏನು ಹೇಳಿದ್ರು ಅಂತ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತರಾದ DV ನಟೇಶ್ ಅವರು ನನ್ನ ವಿರುದ್ಧ ಒಂದು ಸುಳ್ಳು ದೂರನ್ನು ಕೊಟ್ಟಿದ್ದರು. ಅಂದರೆ ನಾನು ಆಡಿಯೋವನ್ನು ಸುಳ್ಳು ಸೃಷ್ಟಿ ಮಾಡಿ ನನ್ನ ಫೇಸ್ಬುಕ್ ಖಾತೆಯಲ್ಲಿ ಹಾಕಿದ್ದೀನಿ. ಮತ್ತು ಶ್ರೀಮತಿ ಶಾಲಿನಿ ರಜನೀಶ್ ಏನು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಇದ್ದಾರೆ, ಅವ್ರ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದೀನಿ ಅಂತೇಳಿ ದೂರು ಕೊಟ್ಟಿದ್ದರು. ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಈ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ನನ್ನನ್ನು ನಿನ್ನೆ ಕರ್ಕೊಂಬಂದಿದ್ರು ಹೊರತು ಯಾವುದೇ ರೀತಿ ದಸ್ತಗಿರಿ ಮಾಡಿರಲಿಲ್ಲ. ಸೊ ಸಂಪೂರ್ಣವಾಗಿ ವಿಚಾರಣೆ ಮಾಡಿದಾಗ ಮತ್ತು ಆ ಒಂದು ದಾಖಲಾತಿಗಳು ನನ್ನದು ಏನು ಮೊಬೈಲ್ ಇತ್ತು ಪರಿಶೀಲನೆ ಮಾಡಿದಾಗ ಸೊ ನಾನು ಯಾವುದೇ ದಾಖಲೆಗಳನ್ನು ಅಥವಾ ಆಡಿಯೋವನ್ನು ಸೃಷ್ಟಿ ಮಾಡಿಲ್ಲ. ಆದರೆ ಒಂದೇ ಒಂದು ವಿಚಾರ ಏನಂತಂದರೆ, ಶಾಲಿನಿ ರಜನೀಶ್ವರ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ರು ಅದು ಸುಳ್ಳು ಅಂತ ಹೇಳ್ತಾರೆ. ಯಾಕಂದ್ರೆ ನನ್ನ ಹತ್ರ ಹೇಳಿದವರು ಶಾಲಿನಿ ರಜನೀಶ್ವರಿಗೆ ಅವ್ರ ಕಡೆಯವರಿಗೆ ಬಂದಿಸ್ಕೊಂಡು ಹೋಗಿರಿ ಅಂತೇಳಿ. ಅದು ಈಗೇನು ಹೇಳ್ತಾಯಿದ್ರೆ, ಇಲ್ಲ ಅವರೆಲ್ಲ ಬೇರೆ ಆದ ಪ್ರಭಾವ ವ್ಯಕ್ತಿ ಅಂತ ಹೇಳ್ತಾರೆ. ಹಾಗಾಗಿ ಅದೊಂದು ನನ್ನಿಂದ ತಪ್ಪಾಗಿದೆ, ಅಪರಾಧ ಕೃತ್ಯ ಆಗಿಲ್ಲ, ತಪ್ಪಾಗಿದೆ.
ಆ ತಪ್ಪಿಗೋಸ್ಕರ ನಾನು ಶ್ರೀಮತಿ ಶಾಲಿನಿ ರಜನೀಶ್ ಅವರಿಗೆ ಕ್ಷಮೆಯನ್ನು ಕೊಡ್ತಾ ಇದ್ದೀನಿ. ಮೈಸೂರು ನಗರಾಭಿವೃದ್ಧಿ ಆಯ್ತು. ಈಗ ರಾಜ್ಯದ ಜನ ಕೇಳ್ತಾ ಇರೋ ಪ್ರಶ್ನೆ, ಆ 6 ಸೆಕೆಂಡಿನ ಆಡಿಯೋ ನಿಜವಾಗ್ಲೂ AI ಜನರೇಟೆಡ್ಡಾ ಅಥವಾ ಅದರಲ್ಲಿರುವ ಧ್ವನಿ ನಟೇಶ್ ದೇನಾ? FSL ರಿಪೋರ್ಟ್ ತೋರಿಸಿ FSL ರಿಪೋರ್ಟ್. ನಟೇಶ್ ದೇ ಅನ್ನೋದಾದರೆ ಸ್ನೇಹಮಯಿ ಕೃಷ್ಣ ಅವ್ರನ್ನ 1-to-1 ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳುವ ಅವಶ್ಯಕತೆ ಅವ್ರಿಗೆ ಯಾಕೆ ಬಂದಿತ್ತು? ತಮ್ಮ ವಿರುದ್ಧ ಒಂದು ನ್ಯಾಯಾಂಗ ಹೋರಾಟ ನಡೆಸ್ತಾ ಇದ್ದ ಸಾಮಾಜಿಕ ಹೋರಾಟಗಾರನನ್ನು 1-to-1 ಕನೆಕ್ಟ್ ಆಗೋದರದ್ದು ಅವ್ರಿಗೆ ಯಾಕೆ ಬಂದಿತ್ತು? ನಾಟ್ ದ ನೇಷನ್, ಅಟ್ಲೀಸ್ಟ್ ಸ್ಟೇಟ್ ವಾಂಟ್ಸ್ ಟು ನೋ. ರಾಜ್ಯಕ್ಕಾದ್ರೂ ಗೊತ್ತಾಗಬೇಕಲ್ಲ. ಇದು ಮುಂದಿನ ಸುದ್ದಿಗೆ ಹೋಗೋಣ. ಈಗ BJP ಅವ್ರದ್ದು ಇದು. ಇನ್ನು ಮುಂದೆ BJP ಅವರು ಕಮಿಷನ್ ಸರ್ಕಾರ ಅನ್ನೋ ಹಂಗಿಲ್ಲ ನೋಡಿ. ಅವರದ್ದೇ MLA 5 ಲಕ್ಷ ರೂಪಾಯಿ ಕಮಿಷನ್ ತಗೊಳ್ಳುವಾಗ ಲೋಕಾಯುಕ್ತ ಪೊಲೀಸರ ಕೈಗೆ ರೆಡ್ ಹ್ಯಾಂಡ್ ಆಗಿ ಟ್ರ್ಯಾಪ್ಡು. ಶಿರಹಟ್ಟಿ MLA ಡಾಕ್ಟರ್ ಚಂದ್ರು ಲಮಾಣಿ ಸಣ್ಣ ನೀರಾವರಿ ಇಲಾಖೆಯ ಗುತ್ತಿಗೆಯೊಂದನ್ನು ಒಬ್ಬ ಗುತ್ತಿಗೆದಾರ ಪೂಜಾರ್ ಅಂತ ತಗೊಂಡಿದ್ರಂತೆ. ಪೂಜಾರ್ 1 ಕೋಟಿ ರೂಪಾಯಿ ಗುತ್ತಿಗೆ. ಅದು ವಿಜಯ್ ಪೂಜಾರ್ ಅಂತ ಕಾಂಟ್ರಾಕ್ಟರ್ ಹೆಸರು. 1 ಕೋಟಿ ರೂಪಾಯಿದ್ದು ಕಾಂಟ್ರಾಕ್ಟ್ ತಗೊಂಡಿದ್ರು. 11 ಲಕ್ಷ ನನ್ನ ಕಮಿಷನ್ ಕೊಡಬೇಕು ಅಂದಿದ್ರಂತೆ ಇವರು ಚಂದ್ರು ಲಮಾಣಿ. ಅದರ ಪೈಕಿ 5 ಲಕ್ಷದ ಅಡ್ವಾನ್ಸ್ ಇವತ್ತು ಪೇಮೆಂಟ್ ಆಗಬೇಕಾಗಿತ್ತು. ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಲಕ್ಷ್ಮೇಶ್ವರ ಬರುತ್ತೆ. ಇವರು ವೃತ್ತಿಯಿಂದ ಗೌರ್ಮೆಂಟ್ ಡಾಕ್ಟರ್ ಆಗಿದ್ರು. ಅವರು ತಾಲೂಕಾ ಆರೋಗ್ಯಾಧಿಕಾರಿ ಅಂತೇನೋ ಕರೀತಾರಲ್ಲ, ಹಂಗಿದ್ದವರು. ಸ್ವಂತ ಹಾಸ್ಪಿಟ್ಲು ಒಂದಿದೆ ಲಕ್ಷ್ಮೇಶ್ವರದಲ್ಲಿ. ಆ ಹಾಸ್ಪಿಟ್ಲ್ ಪಕ್ಕದಲ್ಲೇ ಅವ್ರ ಮನೆ ಅಂತೆ. ಇವ್ರದ್ದು ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಜನರನ್ನು ಭೇಟಿಯಾಗೋದು, ಆಫೀಸು ಎಲ್ಲವೂ ಹಾಸ್ಪಿಟಲ್ನಲ್ಲೇ. ಆ ಹಾಸ್ಪಿಟ್ಲಿಗೆ ಇವತ್ತು ಲಂಚದ ಹಣವನ್ನು ಕೊಡೋದಕ್ಕೆ ವಿಜಯ್ ಪೂಜಾರ್ ಬಂದಿದ್ದಾರೆ. ಅವರು ಲೋಕಾಯುಕ್ತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ ಇವ್ರಿಗೆ. ಟ್ರ್ಯಾಪ್ ಮಾಡೋದಕ್ಕೆಲ್ಲ ವ್ಯವಸ್ಥೆ ಆಗಿದೆ. ಇಬ್ಬರು MLA ಪರವಾಗಿ ಲಂಚ ತಗೋತಿದ್ರಂತೆ ಇವರು, ಮಂಜುನಾಥ್ ಮತ್ತು ಗುರು ಲಮಾಣಿ ಅಂತ, ಶಾಸಕರ ಆಪ್ತ ಸಹಾಯಕರು. 5 ಲಕ್ಷ ರೂಪಾಯಿ ದುಡ್ಡಿನ ಸಮೇತ ರೆಡ್ ಹ್ಯಾಂಡ್ ಆಗಿ ಟ್ರ್ಯಾಪ್ ಮಾಡಿದ್ದಾರೆ. ಕಚೇರಿಯಲ್ಲೇ ಶಾಸಕರು ಒಳಗೆ ಇದ್ದರು. ಧಾರವಾಡ ಲೋಕಾಯುಕ್ತ SP ಅವರ ನೇತೃತ್ವದಲ್ಲಿ ನಡೆದಿರುವ ಕಾರ್ಯಾಚರಣೆ ಇದು. ಹಿಂಗೆ ಅಂತ ಸುದ್ದಿ ಬಂದ ಮೇಲೆ ಶಾಸಕರ ಬೆಂಬಲಿಗರು ಆಸ್ಪತ್ರೆ ಎದುರಿಗೆ ಸೇರಿದ್ದೇನು, ಘೋಷಣೆ ಕೂಗಿದ್ದೇನು, ಷಡ್ಯಂತ್ರ ಮಾಡಲಾಗಿದೆ, ಹಂಗೆ ಮಾಡಲಾಗಿದೆ, ಎಲ್ಲ ಸಚಿವರ ಷಡ್ಯಂತ್ರ ಇದೆ ಇದರಲ್ಲಿ, ಘೋಷಣೆಗಳನ್ನು ಕೂಗಿದ್ರು. ಇದಾವೆ ದೃಶ್ಯಗಳಿದ್ದಾವೆ ನೋಡಿ. ಅಲ್ಲಿ ಗಲಾಟೆ ಹಾಸ್ಪಿಟಲ್ ಮುಂದೆ. ನಾವು ಸಹಜವಾಗಿ ನಾವು ಶಿಸ್ತಿನಿಂದ ಅದೀವಿ. ಇನ್ನೂ ಬೋಲೋ ಭಾರತ್ ಮಾತಾ ಕಿ ಜೈ ಅಂತಾರೆ. ಏನು ಘನಂದಾರಿ ಕೆಲಸ ಆಗಿದೆ ಸ್ವಾಮಿ. ಬೋಲೋ ಭಾರತ್ ಮಾತಾ ಕಿ ಜೈ ಘೋಷಣೆ ಕೂಗುವಂಥದ್ದು. ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಇದನ್ನೆಲ್ಲ ಕೇಳಿಸ್ಕೋಬೇಕಲ್ಲ ನಾವು. ಕೇಸಿನ ಡೀಟೇಲ್ಸ್ ಬರಬೇಕಿನ್ನು. ಸಂಜೆ ನಮ್ಮ ರಿಪೋರ್ಟರ್ ಕೊಟ್ಟ ಮಾಹಿತಿಯ ಪ್ರಕಾರ ಚಂದ್ರು ಲಮಾಣಿಯವ್ರದ್ದು ಆಡಿಯೋ ರೆಕಾರ್ಡಿಂಗ್ ಇದೆಯಂತೆ, ದುಡ್ಡು ತಂದು ಕೊಡು ಅಂತ ಹೇಳಿದ್ದು. ಅದೇನಾದರೂ ಬಂದರೆ ಕೇಸ್ ಸೀರಿಯಸ್ ಆಗುತ್ತೆ. ಅದರ್ವೈಸ್ ಇದನ್ನು ನೋಡಿದ್ರೆ ಅನ್ನಿಸ್ತಾ ಇರೋದು PAಗಳ ದುಡ್ಡು ತಗೊಳ್ಳುವಾಗ ಟ್ರ್ಯಾಪ್ ಆದಂಗಿದೆ, PAಗಳು ಸಿಕ್ಕಾಕೊಂಡಂಗೆ. ನಾಳೆ ಆಡಿಯೋ ಗಿಡಿಯೋ ಏನೂ ಇಲ್ಲ ಅಂದರೆ ಚಂದ್ರು ಲಮಾಣಿಯವ್ರು ಬಂದು ಹೇಳ್ತಾರೆ, ನನಗೆ ಗೊತ್ತೇ ಇಲ್ಲ ಇದು ನನ್ನ PAಗಳೇನೋ ಮಾಡಿಬಿಟ್ರು ಅಂತಲೂ ಹೇಳ್ಬೋದು ಅವರು, ಆಡಿಯೋ ಗಿಡಿಯೋ ಏನೂ ಇಲ್ಲ ಅಂದರೆ. ಬಟ್ ನಮ್ಮ ರಿಪೋರ್ಟರ್ ಪ್ರಕಾರ ಆಡಿಯೋನೂ ಇದೆ ನೋಡಿ. ಇದ್ರ ಬಗ್ಗೆ ಕೇಳಿದ್ರೆ ಒಬ್ಬ BJP ನಾಯಕರಿಗೆ ಏನೂ ಗೊತ್ತಿಲ್ಲವಂತೆ. ಗೊತ್ತಿಲ್ಲ, ಮಾಹಿತಿ ಇಲ್ಲ, ತಿಳ್ಕೊಂಡು ಮಾತಾಡ್ತೀವಿ. ಕೇಳಿಸ್ಕೊಳ್ಳಿ ಯಾರ್ಯಾರು ಏನೇನಂದ್ರು ಅಂತ. ನಾನು ನೋಡಿಲ್ಲ, ಈಗಿನ್ನೂ ಅದು ಮಾಹಿತಿ ಬರ್ತಾ ಇದೆ ಸರ್, ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. ನಾನು ನೋಡಿಲ್ಲ, ಈಗಿನ್ನೂ ಅದು ಮಾಹಿತಿ ಬರ್ತಾ ಇದೆ ಸರ್, ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. $5 ಲಕ್ಷ ಲಂಚ ಸ್ವೀಕಾರ ಮಾಡುವಾಗ ಲೋಕಾಯುಕ್ತಗೆ ಬಲೆ ಬಿದ್ದಿದ್ದಾರೆ BJPಯ ಶಾಸಕರು. ಅಲ್ಲ, ಅದು ಏನಿದೆಯಂತೂ ನನಗೆ ಗೊತ್ತಿಲ್ಲ ನೋಡಿ. ನಾವು ಲಂಚ ತಗೊಳ್ಳೋದನ್ನು ಅದನ್ನು ಯಾವುದನ್ನು ನಮ್ಮ ಪಕ್ಷ ನಾವು ಸಹಿಸ್ಕೊಳ್ಳೋದಿಲ್ಲ. ಬಟ್ ಅದರ ಸತ್ಯಾಸತ್ಯತೆಗಳು ಏನು ಅನ್ನೋದು ನನಗೆ ಗೊತ್ತಿಲ್ಲ. ಅದರ ಬಗ್ಗೆ ನಾನು ಮಾಹಿತಿ ತಗೊಂಡು ಮಾತಾಡ್ತೀನಿ.
Normally they are very honest people. Now BJP people will not be, they are corrupt, free people. They are the most honest people in this country. They will not get, I think, some wrong information you might have got. Let us look at it. Let us see what the Lokayukta tell. Then I will react to it. Normally they are very honest people. Now BJP people will not be, they are corrupt, free people. They are the most honest people in ಮುಂದಿನ ಸುದ್ದಿಗೆ ಹೋಗೋಣ. ಮೊನ್ನೆ ರಾತ್ರಿ ಕಲ್ಲು ತೂರಾಟದಿಂದ ಉದ್ವಿಗ್ನಗೊಂಡಿದ್ದ ಬಾಗಲಕೋಟೆ ಇವತ್ತು ಹಾಗೆ ಇದೆ. ಎರಡನೆಯ ಶಾಂತಿ ಸಭೆ ಕೂಡ ಕೆಲಸ ಆಗಲಿಲ್ಲ. ನಿನ್ನೆ ಹಿಂದೂಗಳು ಬರಲಿಲ್ಲ, ಇವತ್ತು ಮುಸ್ಲಿಂ ಮುಖಂಡರುಗಳು ಬರಲಿಲ್ಲ. ಅಲ್ಲ, ನಿನ್ನೆ ಮುಸ್ಲಿಂ ಮುಖಂಡರುಗಳು ಬರಲಿಲ್ಲ, ಇವತ್ತು ಹಿಂದೂ ಮುಖಂಡರುಗಳು ಬರಲಿಲ್ಲ ಶಾಂತಿ ಸಭೆಗೆ. ಇಡೀ ಪ್ರದೇಶನ ಒಂಥರ ಬ್ಯಾರಿಕೇಡ್ ಹಾಕಿಟ್ಬಿಟ್ಟಿದ್ದಾರೆ. ಯಾವುದು ಪಂಕಾ ಮಸೀದಿ ಇತ್ತಲ್ಲ, ಅದು ಪಕ್ಕದಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆಯಂತೆ, ಅಲ್ಲಿಗೂ ಮಕ್ಕಳು ಬರ್ತಿಲ್ಲ. ಕಿಲ್ಲಾ ಓಣಿಯ ಪಂಕಾ ಮಸೀದಿ. ಇವತ್ತು ಬಿಗಿ ಭದ್ರತೆಯಲ್ಲಿ ಹಿಂದೂ ಸಮಾಜೋತ್ಸವ ನಡೀತು. ಶಾಂತಿ ಸಭೆ. ವೀರಣ್ಣ ಚರಂತಿಮಠರು ಮಾತಾಡಿದ್ದಾರೆ. ಮುಸ್ಲಿಂ ಮುಖಂಡ ಎ ದಂಡಿಯಾ ಅಂತೆ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಪಂಕಾ ಮಸೂತಿಯಿಂದ ಪ್ರಕಾಶಿಗೆ 3 ಕಲ್ಲು ಬಡಿದು ನಿನ್ನಿನ ದಿನಾನೂ ಕೂಡ ನಾವು ಒತ್ತಾಯ ಮಾಡಿದ್ವಿ. ಅವರಿಗೆ ಶುಕ್ರವಾರ ಅಂಥೇಳಿ ಅವರಿಗೆ ಪ್ರೊಟೆಕ್ಷನ್ ಕೊಡ್ತಕ್ಕಂಥ ಕೆಲಸ ಈ ಪೊಲೀಸರು ಮಾಡ್ತಾ ಇದ್ದಾರೆ. ಅವರ ಬಂದಿಲ್ಲಲ್ಲ ಶಾಂತಿ ಸಭೆಗೆ. ಶಾಂತಿ ಭಂಗ ಮಾಡುವಂಥ ಜನನ ಮೊದಲು ಬಂದಿಲ್ಲ. ನಿನ್ನೆ ಕರೆದಾಗ ಅವರು ಬಂದು ಮೊದಲು ಅವ್ರನ್ನ ಬಿಗಿ ಮಾಡಿರಿ, ಬಿಗಿ ಮಾಡಿದ ಮೇಲೆ ನಾವು ಬರೋದು ಬಿಡೋದು ವಿಚಾರ ಮಾಡ್ತೀವಿ ಅಂತ ಹೇಳಿದ್ದೀನಿ. ಡಿ ಸಿ ಅವ್ರ ಜೊತೆ ಮಾತಾಡಿದಿಷ್ಟೇ. ಗುರುವಾರ ದಿವಸ ರಾತ್ರಿ ಆದಂಥ ಘಟನೆ ಬಗ್ಗೆ ಚರ್ಚೆ ಆಯಿತು. ಅದೇ ದಿವಸ ರಾತ್ರಿ ಕೆಲವು ಕಡೆ ಟಾಂಗಾ ಸ್ಟ್ಯಾಂಡ್ನಲ್ಲಿ ಕೆಲವು ವಾಹನಗಳನ್ನ ತಂದು ಒತ್ತು ಗಾಡಿ ಇದ್ದು ಅವಾಗೊಂದು ಸುಟ್ಟಿದ್ರು. ಅವ ಬಗ್ಗೆನೂ ಕ್ರಮ ತೊಗೋಬೇಕು. ಅದಕ್ಕೂ ಸೋಮೋಟೋ ಕೇಸ್ ಹಾಕ್ರಿ ಅಂತಿಕೊಂಡು ನಾವು ರಿಕ್ವೆಸ್ಟ್ ಮಾಡ್ತೀವಿ. ಇವ್ರಿಗೆ ಹಾಕಂತ ನಾವು ಹೇಳಿಲ್ಲ, ಇವ್ರಿಗೆ ಬಿಡ್ರಿ ಅಂತೂ ನಾವು ಹೇಳಿಲ್ಲ. ನಾವು ಹೇಳಿದಿಷ್ಟೇ, ಸೋಮೋಟೋ ಕೇಸ್ ಎಲ್ಲ ಸರಿ ಸಮಾನಾಗಿ ನೋಡ್ರಿ. ಪಂಕಾ ಡೊನಾಲ್ಡ್ ಟ್ರಂಪ್ ಅವರಿಗೆ ಅವರದ್ದೇ ಸುಪ್ರೀಂ ಕೋರ್ಟ್ನಲ್ಲಿ, ಅರ್ಥಾತ್ ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲಿ ತೀವ್ರ ಮುಖಭಂಗ ಆದ ಸುದ್ದಿಯನ್ನು ನೆನ್ನೆ ಇದೇ ನ್ಯೂಸ್ ಅವರ್ನಲ್ಲಿ ಹೇಳಿದ್ವಿ. ಮನಸ್ಸಿಗೆ ಬಂದಂಗೆ ಟ್ಯಾಕ್ಸ್ ಹಾಕಿದ್ರಲ್ಲ, ಆ ವಿಷಯ ಫಸ್ಟು ಫೆಡ್ರಲ್ ಕೋರ್ಟಿಗೆ ಹೋಗಿತ್ತಲ್ಲಿ. ತಪ್ಪಿದು ಮಾಡಿದ್ದು ಅಂತ ಫೆಡ್ರಲ್ ಕೋರ್ಟೇ ಹೇಳಿತ್ತು, ಹೀಗೆಲ್ಲ ಮಾಡೋಕ್ಕೆ ಬರಲ್ಲ ಅಂತ. ಬಟ್ ಟ್ರಂಪ್ ಬೀಯಿಂಗ್ ಟ್ರಂಪ್ ಸುಪ್ರೀಂ ಕೋರ್ಟ್ ತನಕ ಹೋಯಿತು ಕೇಸು. ಸುಪ್ರೀಂ ಕೋರ್ಟಿನ 9 ಜನ ಜಡ್ಜ್ಗಳ ಪೈಕಿ 6 ಜನ ಹೇಳಿದ್ರು ಇದು ಅಕ್ರಮ ಅಂತ. ಮನಸ್ಸಿಗೆ ಬಂದ ದೇಶಕ್ಕೆ ಟ್ಯಾಕ್ಸ್ ಹಾಕ್ಕೊಂಡು ಹೋಗಿದ್ದು ಅಕ್ರಮ ಅಂತ 9 ಜನ ಜಡ್ಜ್ಗಳ ಪೈಕಿ 6 ಜಡ್ಜ್ಗಳು ಹೇಳಿದ್ರು. ಟ್ರಂಪ್ಗೆ ನಖಶಿಖಾಂತಕ ಸಿಟ್ಟು ಬಂದಿದೆ. ಆ 6 ಜನ ದೇಶದ್ರೋಹಿಗಳು ಅಂದ್ರೆ ಅವರು ವಿದೇಶಿ ಶಕ್ತಿಗಳ ತಾಳಕ್ಕೆ ಕುಣಿತಾ ಇರುವ ದೇಶದ್ರೋಹಿಗಳ 6 ಜನ ಜಡ್ಜು ಅಂತ ಹೇಳ್ಬಿಟ್ರು. ನಾನು ಇಂಟ್ರಡಕ್ಷನಲ್ಲಿ ಒಂದು ಸೆಂಟೆನ್ಸ್ ಹೇಳಿದೆ, ತುಂಬ ಯೋಚನೆ ಮಾಡಿ ಹೇಳಿದ್ದೆ, ಇವರೇನು ದೇಶ ನಡೆಸ್ತಿದ್ದಾರೋ ಹುಚ್ಚರು ಸಂತೆ ನಡೆಸ್ತಿದ್ದಾರೋ ಅಂತ. ತೆರಿಗೆ ಜಾಸ್ತಿ ಮಾಡಿ ಟ್ರಂಪ್ ಹೊರಡಿಸಿದ್ದ ಅಷ್ಟೂ ಆದೇಶಗಳು ಅಕ್ರಮ ಅಂಥೇಳಿ ಸುಪ್ರೀಂ ಕೋರ್ಟ್ ಸ್ಟ್ರೈಕ್ ಡೌನ್ ಮಾಡ್ತು. ಡೊನಾಲ್ಡ್ ಟ್ರಂಪ್ ಮತ್ತೆ ಬಂದರು, ಇಲ್ಲ ಟ್ಯಾಕ್ಸ್ ಹಾಕೋದಕ್ಕೆ ನಂಗೆ ಅವಕಾಶ ಇದೆ, ಇನ್ನೊಂದು ಸೆಕ್ಷನ್ನಲ್ಲಿ ಹಾಕ್ತೀನಿ, ಸದ್ಯಕ್ಕೆ ಮುಂದಿನ ನಿರ್ಧಾರ ತೆಗೆದುಕೊಳ್ಳುವ ತನಕ ಅಮೇರಿಕದಲ್ಲಿ ವಿದೇಶದಿಂದ ಬರುವ ಎಲ್ಲ ವಸ್ತುಗಳಿಗೆ 10% ಟ್ಯಾಕ್ಸು ಅಂತ ಹೇಳಿದ್ರು. ಈಗ ಅವರು ಮುಂಚೆ ಬೇರೆ ಬೇರೆ ಇತ್ತಲ್ಲ. ಈಗ ಫಾರ್ ಎಕ್ಸಾಂಪಲ್ ಭಾರತದ ಜೊತೆ ಟ್ರೇಡ್ ಅಗ್ರಿಮೆಂಟ್ ಡ್ರಾಫ್ಟ್ ಆದಮೇಲೆ 18% ಟ್ಯಾಕ್ಸು ಅಂತಿತ್ತು. 18 ಇಸ್ ದ ಮಿನಿಮಮ್ ಟ್ಯಾಕ್ಸ್. ಕೆಲವು ದೇಶದ ಮೇಲೆ 19, 21, 23, ಹೈಯೆಸ್ಟ್ ಚೈನಾ ಮೇಲೆ ಹಂಗಿತ್ತಲ್ಲ. ಎಲ್ಲವೂ ಸ್ಟ್ರೈಕ್ ಡೌನ್ ಆಯಿತು. ಸುಪ್ರೀಂ ಕೋರ್ಟ್ ಆದೇಶದ ನಂತರ ಇಂಡಿಯಾದ ಕಥೆ ಏನು ಅಂದರೆ, ಇಲ್ಲ ಟ್ರೇಡ್ ಅಗ್ರಿಮೆಂಟ್ ಪ್ರಕಾರ ನಡೆಯುತ್ತೆ ಅಂತಂದರು. 18% ಯಥಾ ಪ್ರಕಾರ ಅಂತ. ಈಗ 10% ಹಾಕಿದ್ದಾರೆ. ಅಂದರೆ ಭಾರತ ಮತ್ತೆ ಜಾಸ್ತಿ ಟ್ಯಾಕ್ಸ್ ಕೊಡ್ಬೇಕಾ? ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡಿ ಅಂತ ಭಾರತದಿಂದ ಒಂದು ನಿಯೋಗ ಮುಂದಿನ ವಾರ ಅಮೆರಿಕಕ್ಕೆ ಹೋಗುತ್ತಂತೆ. ಒಂದು ಕ್ಲಾರಿಫಿಕೇಷನ್ ಕೊಡಿ ಅಂತ. 10% ಟ್ಯಾಕ್ಸ್ ಅಂತೀಗ ಎಲ್ಲ ದೇಶಗಳ ಮೇಲೆ. ಜಡ್ಜ್ಮೆಂಟ್ ಬಂದ ನಂತರ ಟ್ರಂಪ್ ರಿಯಾಕ್ಷನ್ ಹೆಂಗಿತ್ತು ಅಂತ ಕೇಳಿಸ್ಕೊಳ್ಳಿ. ಏನಪ್ಪ ಓವರ್ ಆ್ಯಂಡ್ ಅಬೋ ಅಂದ ಮನುಷ್ಯ. ಓವರ್ ಆ್ಯಂಡ್ ಅಬೋ ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ಅಂತ. ಅಂದರೆ ಈಗ ಇರುವುದರ ಮೇಲೆ ಮತ್ತೆ 10%. ಯಾವ ಜಡ್ಜ್ ಏನು ಮಾಡ್ಕೊತೀರಿ ನಾನು ನೋಡೇ ಬಿಡ್ತೀನಿ ಅನ್ನೋ ಹೆಂಗಿತ್ತಿದು. ಮಜಾ ಇದೆ ಇವರು ದೇಶ ನಡೆಸೋ ರೀತಿ. ಈ ಟ್ಯಾಕ್ಸ್ ಏನು ಹೆಚ್ಚುವರಿ ಟ್ಯಾಕ್ಸ್ ಹಾಕಿದ್ರಲ್ಲ,
ಅಮೇರಿಕಕ್ಕೆ ಒಂದು ತಿಂಗಳಿಗೆ 2 ಲಕ್ಷ ಕೋಟಿ ರೂಪಾಯಿ ಲಾಭ ಆಗಿದೆ ಅಂತ ಒಂದು ಸಂಖ್ಯೆ ಇದೆ. 2025 ಆಗಸ್ಟ್ 1ರಿಂದ ಹೆಚ್ಚುವರಿ ಟ್ಯಾರಿಫ್ ಹಾಕಿದ್ರು. ಒಂದು ತಿಂಗಳಿಗೆ 2 ಲಕ್ಷ ಕೋಟಿ, 6 ತಿಂಗಳಿಂದ ಇದು ನಡ್ಕೊಂಡು ಬರ್ತಾ ಇದೆ. 12 ಲಕ್ಷ ಕೋಟಿ ಹೆಚ್ಚುವರಿ ಆದಾಯ ಅಮೇರಿಕದ ಖಜಾನೆಗೆ ಬಂದಿದೆ ಅಂತ. ಅದು ಹೆಚ್ಚುವರಿ ಆದಾಯ ಅನ್ನಬಾರ್ದು, ಯಾಕಂದರೆ ಟ್ಯಾಕ್ಸ್ ಏನು ಕಂಪ್ನಿಗಳ ಕೈಯಿಂದ ಕಟ್ತಾವೇನ್ರಿ? ಇಷ್ಟು ದಿವಸ MRP 100 ರೂಪಾಯಿಗೆ ಯಾವುದಾದ್ರು ಒಂದು ವಸ್ತುವನ್ನು ಅಮೇರಿಕದ ಮಾರ್ಕೆಟ್ನಲ್ಲಿ ಮಾರ್ತಾ ಇತ್ತು ಒಂದು ಕಂಪ್ನಿ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ಟಿಶ್ಯೂ ಪೇಪರಪ್ಪ 100 ರೂಪಾಯಿಗೆ ಮಾರ್ತಾ ಇತ್ತು. ಅದರ ಮೇಲೆ ಟ್ರಂಪ್ ಬಂದು ಇಲ್ಲ 20% ಎಕ್ಸ್ಟ್ರಾ ಟ್ಯಾಕ್ಸು ಅಂತಂದರು. 20% ಟ್ಯಾಕ್ಸ್, ಉದಾಹರಣೆಗೆ ಹೇಳ್ತಾ ಇದ್ದೀನಿ, 20% ಟ್ಯಾಕ್ಸು ಅಂತ. ಆವಾಗ ಅದರ ರೇಟ್ 120 ರೂಪಾಯಿ ಮಾಡಿ ಮಾರ್ತಾರ ಕಂಪ್ನಿಯವರು. ತಾವು ಲಾಸ್ ಮಾಡ್ಕೊಂಡು ಕೊಡ್ತಾರ ಯಾರು? ಆ 20 ರೂಪಾಯಿ ಕಲೆಕ್ಟ್ ಆಗಿದ್ದು ಎಲ್ಲಿಂದ? ಅಮೇರಿಕದಲ್ಲಿ ಆ 120 ರೂಪಾಯಿ ಕೊಟ್ಟು ಅವನು ತಗೋತಾನಲ್ಲ ಅವನಿಂದ ಕಲೆಕ್ಟ್ ಆಯ್ತದು. ಅಂದರೆ ಒಂದು ತಿಂಗಳಿಗೆ 2 ಲಕ್ಷ ಕೋಟಿ ಹೆಚ್ಚುವರಿ ಆದಾಯ ಅಮೇರಿಕದ ಖಜಾನೆಗೆ ಬಂತು ಅಂದರೆ ವಿದೇಶದಿಂದ ಬಂದಿದ್ದಲ್ಲ ಅದು, ಆ ದೇಶದಲ್ಲಿ ಹೆಚ್ಚುವರಿ ಟ್ಯಾಕ್ಸ್ ಮೂಲಕ ಸಂಗ್ರಹಿಸಿದ್ರು ಇವರು. ಆ 2 ಲಕ್ಷ ಕೋಟಿ ರೂಪಾಯಿಗಳನ್ನು ವೆಲ್ಫೇರ್ ಸ್ಕೀಮು ಅಂತ ಅಮೇರಿಕನ್ನರಿಗೆ ಕೊಡ್ತಾರಂತೆ. ವೆಲ್ಫೇರ್ ಸ್ಕೀಮ್ ಅಂತ. ದುಡ್ಡು ಬಂದಿದ್ದು ಎಲ್ಲಿಂದ? ಅಮೇರಿಕನ್ನರಿಂದ. ಕೊಡ್ತಾ ಇರುವುದು ಯಾರಿಗೆ? ಅಮೇರಿಕನ್ನರಿಗೆ. ಇದರಲ್ಲಿ ಬೆಂಚ್ ಚಪ್ಪರ್ಸ್ಕೊಳ್ಳೋ ಅಂಥದ್ದೇನಿದೆ? ಏನು ವಿಮಾನ ತಗೊಂಡಿದ್ರ ಅವರು? ಹೆಲಿಕಾಪ್ಟರ್ ತಗೊಂಡಿದ್ರಾ? ದಿನಬಳಕೆಯ ವಸ್ತುಗಳು. ನೋಡೋಣ, ಒಂದಷ್ಟು ಗೊಂದಲಗಳಿದ್ದಾವೆ ಇವತ್ತಿನ ಇದರಲ್ಲೂ. ಒಂದು ಭಾರತದಿಂದ ಒಂದು ನಿಯೋಗನೇ ಹೋಗುತ್ತಂತೆ. ನಿಯೋಗ ಹೋದ್ಮೇಲೆ ಕ್ಲಾರಿಫಿಕೇಷನ್ ಮಾಡಿಕೊಳ್ತಾರಂತೆ. ಇದರ ಮಧ್ಯದಲ್ಲಿ ಈ ಅಷ್ಟು ಜಡ್ಜ್ಮೆಂಟ್ ಬರುವುದಕ್ಕೆ ಕಾರಣ ನೀಲ್ ಕಟ್ಯಾಲ್ ಅನ್ನುವಂಥ ಭಾರತೀಯ ಮೂಲದ ವಕೀಲರಂತೆ. ಅಮೇರಿಕದಲ್ಲಿ ಬಹಳ ಒಳ್ಳೆ ಹೆಸರು ಮಾಡಿರೋ ವಕೀಲರು. ಇವರು ತಂದೆ ತಾಯಿ ಇಂಡಿಯನ್ಸು, ಅಮೇರಿಕಕ್ಕೆ ವಲಸೆ ಹೋಗಿ ಅಲ್ಲೇ ಸೆಟ್ಲ್ ಆದರು. ಇವರೊಂದು ದೊಡ್ಡ ಲಾ ಯೂನಿವರ್ಸಿಟಿಯಲ್ಲಿ ಓದಿ ವಕೀಲರಾಗಿ ಕೆಲಸ ಮಾಡ್ತಿದ್ದಾರೆ. ಇವರ ವಾದದಿಂದಾಗಿ ಈ ಫೈನಲ್ ಜಡ್ಜ್ಮೆಂಟ್ ಬಂದಿದೆ ಅಂತ. ನೀಲ್ ಕಟ್ಯಾಕ್ ಅಂತ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ನೀಲ್ ಕಟ್ಯಾಕ್. ಟೈಮ್ ಕಡಿಮೆ ಇದೆ, ಕ್ವಿಕ್ಕಾಗಿ AI ಸಮಿಟ್ ಇವತ್ತಿಗೆ ಮುಗೀತು. ಯಶಸ್ವಿ AI ಶೃಂಗಸಭೆಗೆ ಇವತ್ತು ತೆರೆ ಬಿತ್ತು. ಒಂದು ಅಂದಾಜಿನ ಪ್ರಕಾರ $270 ಬಿಲಿಯನ್ ಇನ್ವೆಸ್ಟ್ಮೆಂಟಿನ MOUಗಳು ಅಥವಾ ಪ್ರಾಮಿಸ್ಗಳಾಗಿದ್ದಾವಂತೆ. $270 ಬಿಲಿಯನ್. ಈ ಸಂಖ್ಯೆಗಳನ್ನು ಫೇಸ್ ವ್ಯಾಲ್ಯೂ ಮೇಲೆ ತಗೋಬೇಡಿ. ಇವು ಅಂತಿಮವಾಗಿ ಗ್ರೌಂಡ್ ಲೆವೆಲ್ನಲ್ಲಿ ಇಂಪ್ಲಿಮೆಂಟ್ ಆದಾಗಲೇ ನಿಜ. ಸದ್ಯಕ್ಕಿಷ್ಟು ಮಾತುಕತೆ ನಡೀತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು. ರಿಲಯನ್ಸ್ ಇಂಡಸ್ಟ್ರಿ ಅವರು 7 ವರ್ಷದಲ್ಲಿ $10 ಲಕ್ಷ ಕೋಟಿ ರೂಪಾಯಿಗಳನ್ನು AI ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅಂದಿದ್ದಾರಂತೆ. ಅದಾನಿ ಗ್ರೂಪ್ನವರು $100 ಬಿಲಿಯನ್ ಇನ್ವೆಸ್ಟ್ ಮಾಡ್ತೀವಿ ಅಂದಿದ್ದಾರಂತೆ. ಮೈಕ್ರೋಸಾಫ್ಟ್ನವರು $50 ಬಿಲಿಯನ್, ಬ್ಲ್ಯಾಕ್ ಸ್ಟೋನ್ ಅನ್ನುವ ಕಂಪನಿ $1.2 ಬಿಲಿಯನ್, ಗೂಗಲ್ನವರು $15 ಬಿಲಿಯನ್. ಇವು ಮೋಟ ನಂಬರ್ಗಳು. ಇಷ್ಟು ಕಂಪನಿಗಳು ಇನ್ವೆಸ್ಟ್ ಮಾಡ್ತೀವಿ ಅಂದಿದ್ದಾರೆ. ಕೆಲವು ಅಪಸವ್ಯಗಳನ್ನು ಹೊರತುಪಡಿಸಿದ್ರೆ AI ಶೃಂಗ ಭಾರತದ ಏನು ಕಿರೀಟಕ್ಕೆ ಗರಿ ಅಂತೀವಲ್ಲ ಆ ರೀತಿಯಲ್ಲಿ ಆಗುವಂಥದ್ದು. ಅದು ಯಾರೋ ಚೀನಾದ ರೋಬೋ ತಗೊಂಡು ಬಂದು ನಾವೇ ತಯಾರು ಮಾಡಿದ್ದು ಅಂತಿಟ್ಟಿದ್ರು. ಈ ಯೂತ್ ಕಾಂಗ್ರೆಸ್ನವರು ಅಂಗಿ ಹರ್ಕೊಂಡು ಅಲ್ಲಿ ಗಲಾಟೆ ಮಾಡಿದ್ರು. ಇಂಥ ಅಪಸವ್ಯಗಳನ್ನು ಹೊರತುಪಡಿಸಿದ್ರೆ AI ಶೃಂಗಸಭೆ ಭಾರತದ ಪಾಲಿಗೆ ಐತಿಹಾಸಿಕವಾಗಿತ್ತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವ ರೇಸ್ಗೆ ನಮ್ಮನ್ನು ನಾವು ತಯಾರು ಮಾಡಿಕೊಳ್ಳುವುದಕ್ಕೆ ಒಂದು ಅಡಿಪಾಯ ಹಾಕಿದಂಗಿತ್ತು ಅಂತ ಹೇಳಿದ್ರೆ ತಪ್ಪಲ್ಲ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.